ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರೇಖೇಶ್ ಮಾತಾಡ್ತಾ ಇರೋದು. ಕೇರಳ ಲೈಫ್ ಚಾನಲ್ಗೆ ಸ್ವಾಗತ. ಇವತ್ತು ಹೆಸರು ಕಾಳಿಂದ ಮಾಡೋವಂಥ ಪೈರ್ ಕರಿ ಅಂತ ಹೇಳ್ತಾರೆ ಕೇರಳದಲ್ಲಿ. ಆ ಸಾರು ಬಗ್ಗೆ ತೋರ್ಸಕ್ಕೆ ಬಂದಿದ್ದೀನಿ. ಬನ್ನಿ ವಿಡಿಯೋ ಕಡೆ ಹೋಗೋಣ. ಮೊದಲಿಗೆ ನಾನು ಹೆಸರು ಕಾಳು ತೊಗೊಂಡಿದ್ದೀನಿ. ಇದನ್ನು ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡ್ಕೊಳ್ಳೋಣ ಬನ್ನಿ. ಈ ರೀತಿ ಹೆಸರು ಕಾಳನ್ನ ಬಿಸಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬಿಸಿ ಆದರೆ ಸಾಕು. ಈ ರೀತಿ ನೋಡಿ, ಇದು ಬಿಸಿಯಾಗಿದೆ. ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಇದನ್ನು ಇವಾಗ ಮಿಕ್ಸಿಲಿ ಹಾಕಿ ಪುಡಿ ಮಾಡ್ಕೊಬರ್ಬೇಕು. ಪುಡಿ ಮಾಡ್ಕೊಂಬರೋಣ ಬನ್ನಿ. ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ. ಒಂದು ರೌಂಡ್ ಸಾಕು. ತುಂಬ ತರ್ತರಿನೂ ಬೇಡ, ತುಂಬ ಪುಡಿ ಆಗೋ ಬೇಡ. ಸ್ವಲ್ಪ ಮೀಡಿಯಮ್ ಆಗಿ ಪುಡಿ ಮಾಡ್ಕೋಬೇಕು. ಇದು ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಇದು ಬೇಯಲಿ ಬನ್ನಿ. ಜಾಸ್ತಿ ನೀರು ಹಾಕ್ಕೊತಲ್ಲ ನಾನು, ಯಾಕಂದರೆ ಇದು ತುಂಬ ತೆಳ್ಳಗೆ ಇರಬಾರ್ದು, ತುಂಬ ಗಟ್ಟಿಯಾಗಿ ಇರಬಾರ್ದು, ಮೀಡಿಯಮ್ ರೀತಿಲಿ ಇರಬೇಕು. ಇವಾಗ ಬೇಯಲಿ ಇದು. ಇದಕ್ಕೊಂದು ಮಸಾಲೆ ಇವಾಗ ರೆಡಿ ಮಾಡ್ಕೊತಿದ್ದೀನಿ. ಮೊದಲೇ ಕಾಯಿ ತೊಗೊಂಡಿದ್ದೀನಿ. 2 ಹಸಿರು ಮೆಣಸಿನ್ಕಾಯಿ ತೊಗೋತಾ ಇದ್ದೀನಿ. ಬೆಳ್ಳುಳ್ಳಿ ಒಂದು 4 ಎಸಳು ಹಾಕ್ಕೊತಾ ಇದ್ದೀನಿ. ಕರಿಬೇವು ಸೊಪ್ಪು, ಅರಿಶಿನ ಅರ್ಧ ಟೀ ಸ್ಪೂನಷ್ಟು, ಜೀರಿಗೆ ಅರ್ಧ ಟೀ ಸ್ಪೂನಷ್ಟು. ಎಲ್ಲನೂ ಇವಾಗ ಮಿಕ್ಸಿಲಿ ತರ್ತರಿಯಾಗಿ, ನೀರೇನು ಹಾಕೋದು ಬೇಡ, ತರ್ತರಿಯಾಗಿ ಮಿಕ್ಸಿಲಿ ಇದು ರುಬ್ಕೊಬರೋಣ. ಈ ರೀತಿ ಮಿಕ್ಸಿಲಿ ರುಬ್ಕೋಬೇಕು, ನೀರೇನು ಹಾಕೋದು ಬೇಡ. ಇವಾಗ ಇದನ್ನು ಹೆಸರು ಕಾಳು ನಾವು ಬೇಯಿಸ್ತಾ ಇದ್ದೀವಲ್ಲ ಅದರೊಳಗೆ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ರುಬ್ಕೊಂಡ್ರ ಮಸಾಲೆನ ನಾನು ಇದರೊಳಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳೋಣ. ರುಬ್ಕೊಂಡಿದ್ದಲ್ಲ ಅದೇ ಮಿಕ್ಸಿ ಜಾರ್ಗೆ ನೀರು ಹಾಕ್ಕೋತಾ ಇದ್ದೀನಿ. ನನಗೆ ಸ್ವಲ್ಪ ಗಟ್ಟಿ ಅನಿಸ್ತು, ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ತುಂಬ ತೆಳ್ಳನೂ ಬೇಡ, ತುಂಬ ಗಟ್ಟಿನೂ ಬೇಡ. ಸ್ವಲ್ಪ ಮಸಾಲೆ ಬೇಯೋಗಂಟ ಸ್ವಲ್ಪ ತೆಳ್ಳೆ ಇದ್ರೆ ಸಾಕು ನೋಡಿ. ಈ ರೀತಿ ನಾನು ಮಾಡ್ಕೊಂಡಿದ್ದೀನಿ. ಕುದೀಲಿ ಬನ್ನಿ. ಇದು ಕುದಿಯೋದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಇದು ಚೆನ್ನಾಗಿ ಕುದಿಬೇಕು, ಕುದೀಲಿ. ಇದು ರೆಡಿ ಇದೆ. ಇವಾಗ ಕೇರಳದಲ್ಲಿ ಓಣಂಗೆ ಸ್ಪೆಷಲ್ ಆದಂಥ ಹೆಸರು ಕಾಳು ಕರಿ ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಸುಲಭವಾಗಿ ಮಾಡ್ಬೋದು, ತುಂಬ ರುಚಿಯಾಗೂ ಇರುತ್ತೆ. ಬಿಸಿ ಅನ್ನ ಜೊತೆ ತಿಂತಾಯಿದ್ರೆ ಇನ್ನೂ ತಿನ್ನೋಣ ಅನ್ನೋಷ್ಟು ಟೇಸ್ಟ್ ಇರುತ್ತೆ. ಬನ್ನಿ ಇದಕ್ಕೊಂದು ಒಗ್ಗರಣೆ ಕೊಟ್ಕೊಳ್ಳೋಣ. ಬಾಣಲಿ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿಯಾಗಿದೆ, ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಒಂದೆರಡು ಒಣಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಕರಿಬೇವು ಸೊಪ್ಪು ಹಾಕ್ಕೋತಾ ಇದ್ದೀನಿ. ಒಗ್ಗರಣೆನ ಆಗಿರೋ ಸಾಂಬಾರಿಗೆ ಹಾಕ್ಕೋತಾ ಇದ್ದೀನಿ. ಪೈರ್ ಕರಿ ರೆಡಿ ಇದೆ ನೋಡಿ. ಇದು ಹಪ್ಪಳದ ಜೊತೆ ನಾನು ಕಾಂಬಿನೇಷನ್ ಮಾಡಿದ್ದೀನಿ. ನಾವು ಬಿಸಿ ಅನ್ನದ ಜೊತೆ ಹೆಸರು ಕಾಳು ಸಾರು ಮತ್ತು ತುಪ್ಪ ಹಪ್ಪಳ ಮಿಕ್ಸ್ ಮಾಡ್ಕೊಂಡು ತಿಂದಿದ್ದು ತುಂಬ ಟೇಸ್ಟ್ ಇರುತ್ತೆ. ನಮ್ಮ ಓಣಂಗೆ ಸ್ಪೆಷಲ್ ಆದ ಕರಿ ಇದು. ಇದು ನಮ್ಮ ಫ್ರೆಂಡ್ಸು ನನ್ನನ್ನು ಕೇಳಿದ್ರು, ನಾವು ಹೊರಗಡೆ ತಿನ್ನುವಾಗ ಅಷ್ಟು ಟೇಸ್ಟು ಸಿಗಲ್ವಲ್ಲ ಯಾಕೆ ಅಂತ. ಖಂಡಿತ ಹೊರಗಡೆ ನಾವು ತಿನ್ನೋದಕ್ಕೂ ಮನೇಲಿ ಮಾಡ್ಕೊಂಡು ತಿನ್ನೋದಕ್ಕೂ ಅದರಾದ ವ್ಯತ್ಯಾಸ ತುಂಬ ಇದೆ. ನೀವು ಒಂದು ಸರಿ ಇದನ್ನು ಟ್ರೈ ಮಾಡಿ ನೋಡಿ. ನಮ್ಮ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಪೋರ್ಟ್ ಕೊಡಿ. ನೀವು ಮಾಡೋ ಲೈಕು ಸಪೋರ್ಟಿಂದ ನಾನು ಮುಂದೆ ಒಳ್ಳೆ ವೀಡಿಯೋಯಿಂದ ಬರ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು, ಬಾಯ್.